ಇನ್ನು ಮತ್ತೊಂದು ಕಡೆ ಮಳೆ ಆರ್ಭಟ ಕಮ್ಮಿ ಆಗಿದೆ. ಆದರೆ ಪ್ರವಾಹದಿಂದ ಆಗಿರುವಂತಹ ಅವಾಂತರಗಳು ಮುಂದುವರೆದಿದೆ. ಭೀಮಾ ನದಿಯ ಪ್ರವಾಹಕ್ಕೆ ಕಲ್ಯಾಣ ಕರ್ನಾಟಕ ತತ್ತರಿಸಿ ಹೋಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ದಾರೆ. ಕಲಬುರಗಿಯಲ್ಲಿ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳಿಂದ ಕಲೆ ಹಾಕಿದ್ದಾರೆ. ಎಷ್ಟೆಲ್ಲ ಹಾನಿಯಾಗಿದೆ ಅಂತ ಹೇಳಿ ಸಭೆಯನ್ನ ಕೂಡ ಮಾಡಿದ್ರು ಅಧಿಕಾರಿಗಳ ಜೊತೆಗೆ. ವಿಜಯಪುರ, ಯಾದಗಿರಿ, ರಾಯಚೂರಿನಲ್ಲೂ ಸಮೀಕ್ಷೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಚಿವರು ಸಾಥನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ಕೃಷ್ಣ ಭೈರೇಗೌಡ ಸಾಥ್ ನೀಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದಂತಹ ಕ್ಷಣ. ಅವರಿಗೆ ಏನೆಲ್ಲ ಹಾನಿಯಾಗಿದೆ, ಯಾವ್ಯಾವ ಭಾಗ ಹೆಚ್ಚು ಹಾನಿಗೊಳಗಾಗಿದೆ, ಎಲ್ಲಿ ಇನ್ನೂ ಕೂಡ ನೆರೆಯ ಭೀತಿ ಇದೆ, ಇದೆಲ್ಲದರ ಬಗ್ಗೆಯೂ ಪ್ರಿಯಾಂಕ್ ಖರ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಭೀಮಾ ನದಿಯ ಪ್ರವಾಹದಿಂದ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಜನರು, ಜಾನುವಾರುಗಳು ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಕಮ್ಮಿ ಆಗಿದೆ, ಆದರೆ ನದಿ ಉಕ್ಕಿ ಹರಿತಾ ಇರುವುದರಿಂದ, ಡ್ಯಾಮ್ಗಳಿಂದ ನೀರನ್ನು ರಿಲೀಸ್ ಮಾಡಿರುವುದರಿಂದ ನದಿ ಪಾತ್ರದಲ್ಲಿ ವಾಸಿಸ್ತಾ ಇರುವಂತಹ ಜನರ ಪಾಡು ಹೇಳತೀರದಾಗಿದೆ. ಈಗಾಗಲೇ ಅಧಿಕಾರಿಗಳು ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದು ಸಂತ್ರಸ್ತರಿಗೆ ಕಾಳಜಿ ಕೇಂದ್ರಗಳನ್ನು ತೆರೆದು ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಿದ್ದಾರೆ. ಆದರೆ ಅಲ್ಲಲ್ಲಿ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ, ವ್ಯವಸ್ಥೆಗಳು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನೆನೆ ಮಾತನಾಡಿದ್ರು, ಸಿಎಂ ಅವರು ಆದಷ್ಟು ಬೇಗ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಾನು ಹೇಳ್ತೀನಿ ಅಂತ. ಫಿಲ್ಮ್ ಶೂಟಿಂಗ್ ಹೋಗೋದಂತ ರೀತಿಯಾಗಿ ಹೋಗ್ತಿದ್ದಾರೆ. ಸಿಟಿ ರವಿ ಅವರು ಮಾಡಿರೋ ಟೀಕೆ ಇದು. ಆಮೇಲೆ ಜನ ಸರ್ಕಾರದ ಬಿಜೆಪಿ ಅವರು ಇದನ್ನ ಏನ್ ಬೇಕಾದ್ರೂ ರಾಜಕೀಯವಾಗಿ ಇದನ್ನು ಬಳಸ್ಕೊಬಹುದು. ಕಾಂಗ್ರೆಸ್ ಅವ್ರು ಮಾಡಿದ್ದದೇ, ಬಿಜೆಪಿ ಅವ್ರು ಮಾಡಿದ್ದು ಅದನ್ನೇ ಮಾಡ್ತಿರೋದು. ಬಟ್ ಇಲ್ಲಿ ಜನ ಸಿಟ್ಟಿಗೆದ್ದಿರೋ ಕಾರಣ ಅಂತ ಅಂದ್ರೆ ಕಾಳಜಿ ಕೇಂದ್ರಕ್ಕೆ ಅಂತ ಕಳ್ಸಿರೋ ಒಂದೊತ್ತಿನ ಊಟ ಕೊಡ್ತಿದ್ದಾರೆ. ಆಮೇಲೆ ಈ ಮಿನಿಸ್ಟರ್ಗಳು ಇವಾಗೆಲ್ಲ ವೈಮಾನಿಕ ಸಮೀಕ್ಷೆ ಮಾಡ್ತಾರಲ್ಲ, ಇವ್ರು ಫಸ್ಟ್ 3 ದಿವಸ ಇವ್ರ ಜಾಗದ ಕಡೆ ತಲೆನೇ ಹಾಕಿರ್ಲಿಲ್ಲ. ಹಂಗಾಗಿ ಇದು ಜನರ ಸಿಟ್ಟಿಗೆ ಕಾರಣ ಆಗಿದೆ. ಆಮೇಲೆ ಬಿಜೆಪಿಗೂ ಕೂಡ ಇದೊಂದು ಅಸ್ತ್ರ ಸಿಕ್ಕಂತಾಗಿದೆ. ಏನ್ ಇವ್ರು ಸಿನಿಮಾ ಶೂಟಿಂಗಿಗೆ ಹೋಗ್ತೀಯಾರಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡ್ತೀಯಾರ. ನಿಮ್ಮ ಮುಖ್ಯಮಂತ್ರಿಗಳು ಈ ಫ್ಲಡ್ ಇಂಥ ಸಂದರ್ಭದಲ್ಲಿ ಇದು ಪಿಕ್ಚರ್ ಶೂಟಿಂಗ್ ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಪಿಕ್ಚರ್ ಶೂಟಿಂಗ್ ಅಲ್ಲ. ಈ ಮೂವಿ ಶೂಟಿಂಗ್ ಅಲ್ಲಿ ಮುಂಚೆ ಎಲ್ಲ ಲೊಕೇಶನ್ ಐಡೆಂಟಿಫೈ ಮಾಡಿ, ಆಮೇಲೆ ಅಲ್ಲಿಗೆ ಕ್ಯಾಮ್ರಾಮನ್ ಎಲ್ಲ ಕಳಿಸಿ, ಅಲ್ಲಿ ಡೈರೆಕ್ಟ್ರು ಡೈಲಾಗು ಎಲ್ಲ ತಯಾರಿ ಮಾಡ್ಕೊಂಡು, ಡೈಲಾಗು ತಯಾರಿ ಮಾಡ್ಕೊಂಡು ಆಕ್ಷನ್ ಅಂತ ಅಂತಿದ್ದಂಗೆ ಒಂದು ಆಕ್ಷನ್ ಮಾಡಿ ಕಟ್ ಅಂತಿದ್ದಂಗೆ ಪ್ಯಾಕ್ ಮಾಡ್ಕೊಂಡು ಬರೋದಲ್ಲ. ಇದಕ್ಕೆ ಸಂವೇದನೆ ಇರಬೇಕು. ಆ ಸಂವೇದನೆ ಇದ್ದಿದ್ರೆ ಮುಳುಗಿದಾವಲ್ರಿ, 100 ಹಳ್ಳಿಗಳು ಮುಳುಗೋಗಿದ್ದಾವೆ. ಯಾದಗಿರಿ, ರಾಯಚೂರು ಜಿಲ್ಲೆ, ಬಿಜಾಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆ ಮುಳುಗೋಗಿದ್ದಾವೆ. ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಬೇಕಿತ್ತಲ್ಲ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಂವೇದನೆ ಸತ್ತೋಗಿದೆ. ಅವ್ರ ಸರ್ಕಾರದಲ್ಲೂ ಸಂವೇದನೆ ಸತ್ತೋಗಿದೆ. ಎಲ್ಲ ಕಾರ್ಯವನ್ನು ಬದಿಗೊತ್ತಿ ಇದು ನಿಮ್ಗೆ ಆದ್ಯತೆ ವಿಷಯ ಆಗಬೇಕಿತ್ತು. ನಾನು ನೋಡಿದೆ, ನೀವು ಬೆಂಗಳೂರಿನ ಫಾಟ್ ಹೋಲ್ ವೀಕ್ಷಣೆಗೆ ಹೋಗಿದ್ರಿ. ನಿಮ್ಮ ಬಿಳಿ ಪಂಚೆ, ಬಿಳಿ ಜುಬ್ಬ ಒಂದು ಚೂರು ಕೊಳೆ ಆಗದ ರೀತಿಯಲ್ಲಿ, ಚಪ್ಪಲಿಗೆ ನೀರು ತಾಗದ ರೀತಿಯಲ್ಲಿ ವೀಕ್ಷಣೆ ಮಾಡಿ ಬಂದ್ರಿ. ಇದು ಹಂಗೇನಾ? ಇದು ಪಿಕ್ಚರ್ ಮೂವಿ ಶೂಟಿಂಗ್ ಥರ ಅಲ್ಲ. ಇದು ಜನರಿಗೆ ಕಷ್ಟಕ್ಕೆ ಸ್ಪಂದಿಸಬೇಕು. ಆ ಜನರ ಭಾವನೆಗೆ ಸ್ಪಂದಿಸೋ ಕೆಲಸನ ಆದ್ಯತೆ ವಿಷಯದಲ್ಲಿ ಮಾಡಬೇಕಾಗಿತ್ತು. ಈ ವಿಷಯದಲ್ಲಿ ಯಾಕೋ ಸರ್ಕಾರದ ಸಂವೇದನೆ ಸತ್ತೋಗಿದೆ ಅಂತ ನನಗೆ ಅನಿಸುತ್ತೆ. ಅವ್ರ ಕಷ್ಟ ನೋಡಿದಾಗ ಸಂವೇದನೆ ಸತ್ತಿರೋದು ಅನುಭವಕ್ಕೆ ಬರ್ತಾ ಇದೆ. ತಕ್ಷಣ ನೀವು ಯುದ್ಧೋಪಾದಿಯಲ್ಲಿ ಪರಿಹಾರದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇದು ಸಿಟಿ ರವಿ ಅವರ ವಾಗ್ದಾಳಿ. ಆದರೆ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಯಾವ ಸೀಮೆ ಸರ್ಕಾರ ಅಂತ ಜನ ಕೇಳ್ತಿದ್ದಾರೆ. ಜನರ ಪಾಲಿಗೆ ರಾಜ್ಯ ಸರ್ಕಾರ ಸತ್ತು ಹೋಗಿದೆ. ಪ್ರವಾಹ ನಿಭಾಯಿಸುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಾಗ್ದಾಳಿ ಇದು. ಜನರ ಕಷ್ಟಕ್ಕೆ, ಪ್ರವಾಹ ಪೀಡಿತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸ್ತಿಲ್ಲ ಎಂದಿದ್ದಾರೆ. ಯಾವ ಸೀಮೆ ಸರ್ಕಾರ ಇದು? ಜನ ಕೇಳ್ತಾ ಇದ್ದಾರೆ, ಯಾವ ಸೀಮೆ ಸರ್ಕಾರ ಇದು ಅಂತ. ಇತ್ತ ಜನರ ಪಾಲಿಗೂ ಸತ್ತೋಗ್ಬಿಟ್ಟಿದ್ದಾರೆ ಈ ಸರ್ಕಾರ. ಒಟ್ಟಾರೆ ಕರ್ನಾಟಕದ ಪ್ರವಾಹ ಪರಿಸ್ಥಿತಿಯನ್ನ ನಿಭಾಯಿಸೋದ್ರಲ್ಲಿ ಸರ್ಕಾರ ಎಡವಿದೆ. ಸರ್ಕಾರ ಸರಿಯಾಗಿ ಜನರಿಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ನೇರ ಆಪಾದನೆಯನ್ನ ನಾವು ಮಾಡ್ತಾ ಇದ್ದೀರಿ. ನಾನು ಕೂಡ